ನಮಸ್ಕಾರ ಸ್ನೇಹಿತರೆ, ಕಲ್ಪತರು ನಮ್ಮ ಮನೆ ಅಡುಗೆಯಲ್ಲಿ ಇವತ್ತು ಒಂದು ರುಚಿಕರವಾದ ಪೌಷ್ಟಿಕವಾದ ಕಡಿಮೆ ಸಾಮಗ್ರಿಲಿ ಬಳಸ್ಬೋದಂತ ಪಾಯಸ ಮಾಡೋದು ತೋರಿಸ್ಕೊಡ್ತೀನಿ. ಕ್ಯಾರೆಟ್ ಅಪ್ಪಿ ಪಾಯಸ. ಇದೊಂದು 2 ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು. ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಸಣ್ಣದಾಗಿ ಹೆಚ್ಚಿ ಒಂದೇ ಒಂದು ವಿಷಲ್ ಬೇಯಿಸ್ಕೊಂಬಂದ್ಬಿಡೋಣ. ಅಷ್ಟೊತ್ತಿಗೆ ಒಂದು ಚಿರೋಟಿ ರವೆಯಲ್ಲಿ 2 ಕಪ್ ಚಿರೋಟಿ ರವೆ ಸಾಕು. ಈ ಚಿರೋಟಿ ರವೆಗೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಪೂರಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡು ಮುಚ್ಚಿಟ್ಬಿಡೋಣ. ಇದನ್ನು ನಂತರ ನಾವು ಈ ಕ್ಯಾರೆಟ್ನ ತೊಳೆದು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ತಕ್ಕೊಳ್ಳೋಣ. ಈಗ ತಣ್ಣಗಾಗಿರೋದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ನೈಸಾಗಿ. ಇದನ್ನು ಪೇಸ್ಟ್ ಮಾಡ್ಕೊಂಬಂದು ನೆಕ್ಸ್ಟ್ ನಾವು ಇಟ್ಕೋಬೇಕಾಗತ್ತೆ. ಈಗ ನಾವು ಇದನ್ನು ನೆಕ್ಸ್ಟ್ ಒಂದು ಪಾತ್ರೆ ಒಳಗೆ ಹಾಲು ಹಾಕಿ ಕಾಯಿಸಿ ಮಾಡ್ಕೊಂಬಂದ್ಬಿಡೋಣ. ಬನ್ನಿ ಈ ಸೈಡ್ಗೆ ಇಟ್ಬಿಡೋಣ. ಈ ಪೂರಿ ಎಲ್ಲ ಲಟ್ಟಿಸ್ಕೊಬೇಕಾಗತ್ತೆ. ಈ ಪೂರಿನ ಈ ಥರ ಲಟ್ಟಿಸ್ಕೊಂಡು ಮಧ್ಯ ಹೋಲ್ ಮಾಡ್ಕೋಬೇಕಾಗತ್ತೆ. ಹೋಲ್ ಮಾಡಿಕೊಂಡು ಸಣ್ಣ ಚಾಕುನಲ್ಲಿ ಸಣ್ಣ ತೂತು ಮಾಡಿಕೊಂಡು ಕರೆದ್ರೆ ಚೆನ್ನಾಗಿ ಇದು ಹುಬ್ಬಲ್ಲ, ಗರಿಯಾಗಿ ಇದು ಹಪ್ಪಳ ಥರ ಬರುತ್ತೆ. ಬನ್ನಿ ಈ ಥರ ಪೂರಿನ ಕರ್ಕೊಂಬಂದ್ಬಿಡೋಣ. ಸಾಫ್ಟಾಗಿದ್ದರೆ ಮತ್ತು ಇನ್ನೊಂದು ಸಲ ಕರೆದು ಬೇಯಿಸ್ಕೋಬೇಕಾಗತ್ತೆ ಕ್ರಿಸ್ಪಿಯಾಗಿ. ಮಧ್ಯ ತೂತು ಮಾಡಿ ಹಾಕಿ ಬೇಯಿಸ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿರುತ್ತೆ ಪೂರಿ ಪಾಯಸಕ್ಕೆ. ನಾವು ಡೈಲಿ ಪೂರಿ ಮಾಡೋದು ಉಬ್ಬು ಬರ್ತದಲ್ವ, ಅದು ಸಾಫ್ಟಾಗಿರಲ್ಲ. ಆವಾಗ ತೂತು ಮಾಡಿ ಇದು ಮಾಡಿದ್ರೆ ಹಪ್ಪಳದ ಥರ ಗರಿಯಾಗಿ ಬೇಯಿಸ್ಕೋಬೇಕು. ಬೆಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸಿ ಇನ್ನೊಂದು ಸಲ ಹಾಕಿ ಕರೆದು ಇದು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ಎಲ್ಲ ಪೂರಿನ ರೆಡಿ ಮಾಡ್ಕೋಬೇಕಾಗತ್ತೆ. ಕ್ರಿಸ್ಪಿಯಾಗಿ ಬರೋಂಗೆ ಎಲ್ಲ ಹಪ್ಪಳದ ಥರ ಗರಿಯಾಗಿ ಕೆಂಪು ಗೊಂಬಣ್ಣ ಬರೋಂಗೆ ಕರ್ಕೊಳ್ಳಿ. ಈ ಥರ ಪೂರಿನೆಲ್ಲ ಕರೆದು ರೆಡಿ ಮಾಡಿ ಇಟ್ಕೊಂಬಿಡಿ. ಈ ಥರ ಇಟ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ಪಾಯಸ ಮಾಡೋದಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಾಯಸ, ಅಪ್ಪಿ ಪಾಯಸ. ನಾನು ಇದು ಎಲ್ಲ ಸಾಮಾನ್ಯ ಕ್ಯಾರೆಟ್ ಬಳಸಿ ಮಾಡಿದ್ರೆ ಇದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಕ್ಯಾರೆಟ್ ಬಳಸಿ ಮಾಡ್ತಾಯಿದ್ದೀನಿ. ಎಲ್ಲ ಹಾಲು ಹಾಕಿ ಇದು ಮಾಡ್ತಾರೆ. ನಾನು ಇದು ಎಕ್ಸ್ಟ್ರಾ ಅಂದರೆ ಒಂದು ಕ್ಯಾರೆಟ್ ಹಾಕಿ ಮಾಡ್ತಾಯಿದ್ದೀನಿ ಇವತ್ತು. ಈ ಥರ ಪೂರಿನೆಲ್ಲ ಇದು ಚಿರೋಟಿ ರವೆಯಲ್ಲಿ ಮಾಡ್ಕೊಂಡಿರ್ತೀವಲ್ಲ, ಇದು ಗರಿಯಾಗಿ ಚೆನ್ನಾಗಿರುತ್ತೆ, ಮಾತ್ರ ಮೆತ್ತಗಿರೋದಿಲ್ಲ. ಈ ಥರ ನೋಡಿರಿ, ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಪೂರಿನ ನಾವು ಈ ಥರ ಎಲ್ಲ ಮುರಿದು ಇಟ್ಕೋಬೇಕಾಗತ್ತೆ. ಈಗ ನಾವು ಇದನ್ನು ಒಂದು ಪಾತ್ರೆ ಒಳಗೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಕ್ರಿಸ್ಪಿಯಾಗಿರೋ ಪೂರಿನೆಲ್ಲ ಸಣ್ಣ ತುಂಡುಗಳು, ಆದಷ್ಟು ಸಣ್ಣ ತುಂಡುಗಳಾಗಿ ಮಾಡಿ ಇಟ್ಕೊಂಬಿಡೋಣ. ಈಗ ಹಾಲು ಕಾಯ್ತಾ ಇದೆ. ಹಾಲು ಕಾದ್ಮೇಲೆ ನಾವು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ. ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಂದು 3-4 ಜನಕ್ಕೆ ಆಗುತ್ತೆ ಇದು ಪಾಯಸ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ಬಳಸ್ಕೋಬೋದಾಗತ್ತೆ. ಸಕ್ಕರೆನೂ ಬೇಕಾದ್ರೆ ಹಾಕ್ಕೋಬೋದು ಇದಕ್ಕೆ. ನಾನು ಇಲ್ಲಿ ಬೆಲ್ಲನೇ ಹಾಕ್ತಾಯಿದ್ದೀನಿ, ಯಾಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಬೆಲ್ಲ ಹಾಕೋದ್ರಿಂದ ಏನೋ ಒಂಥರ ಬೇರೆ ಟೇಸ್ಟ್ ಬರುತ್ತೆ. ಈಗ ನಾವು ಕ್ಯಾರೆಟ್ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ, ಆ ರುಬ್ಬಿಟ್ಟಿರೋದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಹಿಂಗೆ ಚೆನ್ನಾಗಿ ಇದನ್ನು ಮತ್ತೆ ಕುದಿಸೋಣ. ಚೆನ್ನಾಗಿ ಕುದ್ದ ನಂತರ ನಾವು ಇದಕ್ಕೆ ಎಲ್ಲ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಇದು ಪಾಯಸಕ್ಕೆ ಅಂತ ಪೂರಿನೆಲ್ಲ ಇದು ಮಾಡ್ಕೊಂಡಿರ್ತೀವಲ್ಲ, ಸಣ್ಣ ತುಂಡುಗಳು, ಆದಷ್ಟು ಸಣ್ಣ ತುಂಡುಗಳು ಮಾಡಿ ಇಟ್ಕೋಬೇಕು ನಾವು ಪೂರಿನ. ಅದನ್ನು ನಾವು ಇದಕ್ಕೆ ಬಳಸ್ಕೋಬೇಕಾಗತ್ತೆ. ಈಗ ಇದು ನೋಡಿ, ಚೆನ್ನಾಗಿ ಕುದೀತಾ ಇದೆ ಪಾಯಸ. ಈಗ ನಾನು ಇದಕ್ಕೆ ಪೂರಿ ಹಾಕ್ತಾಯಿದ್ದೀನಿ. ಸಣ್ಣ ತುಂಡು ಮಾಡಿ ಇಟ್ಟಿದ್ವಲ್ಲ, ಆ ಪೂರಿನ ಹಾಕಿ ಚೆನ್ನಾಗಿ ಕುದಿಸೋಣ. ಈಗ ಕುದಿಸಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಒಂದು 3-4 ಸಾಕು. ಇದಕ್ಕೆ ಒಳ್ಳೆ ಪರಿಮಳ ಬರುತ್ತೆ. ನೋಡಿ, ಇದು ಒಳ್ಳೆ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಲು ಕ್ಯಾರೆಟ್ ಎಲ್ಲ ಹಾಕಿ ಮಾಡಿರೋ ಪಾಯಸ. ಈಗ ನಾವು ಸೈಡ್ಗೆ ಒಂದಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಬಾಣಲಿಲಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳೋಣ ಪಾಯಸಕ್ಕೆ. ಪಾಯಸ ಎಲ್ಲ ಕುದ್ದು ರೆಡಿಯಾಗಿದೆ. ಈಗ ಅದಕ್ಕೆ ನಾವು ಗೋಡಂಬಿ ದ್ರಾಕ್ಷಿ ಹಾಕಿ ಕರ್ಕೊಂಬಿಟ್ಟು ಹಾಕ್ಕೊಂಬಿಡೋಣ. ಈಗ ನಿಮ್ಗೆ ಎಷ್ಟು ಬೇಕೋ ಬೇಕಾದ್ರೆ ಬಾದಾಮಿ ತುಂಡುಗಳನ್ನು ಬೇಕಾದ್ರೂ ಹಾಕ್ಕೋಬೋದಾಗತ್ತೆ. ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಗೋಡಂಬಿ ದ್ರಾಕ್ಷಿನ ಕರೆದು ನಾವು ಸೈಡಿಗೆ ತೆಗೆದಿಟ್ಕೊಂಡು ಈಗ ಕರೆದಿರ್ತೀವಲ್ಲ ಪಾಯಸಕ್ಕೆ, ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಇದು ಕೇಸರಿ ಏನೂ ಹಾಕೋದು ಬೇಕಾಗಿಲ್ಲ ಬಣ್ಣಕ್ಕೆ, ಯಾಕೆಂದರೆ ಕ್ಯಾರೆಟ್ ಬಳಸಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಪಾಯಸ. ಸಾಫ್ಟಾಗಿ ಒಳ್ಳೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರ್ತದೆ. ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಪಾಯಸ. ಒಳ್ಳೆ ಕಲರ್ಫುಲ್ಲು, ಯಾವ ಕೇಸರಿನೂ ಬೇಡ, ಯಾವುದು ಬಣ್ಣ ಹಾಕೋದೇ ಬೇಡ. ನಾವು ಇದಕ್ಕೆ ಕ್ಯಾರೆಟ್ ಹಾಕಿರೋದ್ರಿಂದ ಒಳ್ಳೆ ಬೇರೆಯೇ ರುಚಿ ಕೊಡುತ್ತೆ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಾಯಿತು ಪಾಯಸ. ಇದು ಖಂಡಿತ ನಾವೆಲ್ಲ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಮನೇಲಿ ಎಲ್ಲರೂ ಇಷ್ಟಪಟ್ಟರು. ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಮಾಡೋದಕ್ಕೆ ಯಾವ ಥರ ಅಂತ. ಖಂಡಿತ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಐಪ್ ಅಂತ ಏನಾದ್ರು ಬಂತು ಅಂದರೆ ಐಪ್ ಮಾಡಿ, ಲೈಕ್ ಮಾಡಿ. ಕಲ್ಪತರು ನಮ್ಮ ಮನೆ ಅಡುಗೆಗೆ ಯಾವಾಗಲೂ ಹೊಸ ಅಡುಗೆಗಳನ್ನ ಮಾಡಿ ತೋರಿಸ್ತೀವಿ. ಓಕೆ, ಬಾಯ್.